ಇನ್ನು ಅಮೆರಿಕ ಭಾರತ ನಡುವೆ ವಾಣಿಜ್ಯ ಬಿಕ್ಕಟ್ಟಿನ ನಡುವೆ ಮಹತ್ವದ ಡೆವಲಪ್ಮೆಂಟ್ ಒಂದು ನಡೆದಿದೆ. ಅಮೆರಿಕ ಪ್ರವಾಸಕ್ಕೆ ಹೊರಟು ನಿಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಒಂದು ಕಡೆ ಭಾರತ ಮತ್ತು ಅಮೆರಿಕ ನಡುವೆ ವಾಣಿಜ್ಯ ಬಿಕ್ಕಟ್ಟಿನ ನಡುವೆ ಮಹತ್ವದ ಡೆವಲಪ್ಮೆಂಟ್ ಇದು ಬೆಳವಣಿಗೆ. ಅಮೆರಿಕ ಪ್ರವಾಸಕ್ಕೆ ಹೊರಟು ನಿಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಮೀಟಿಂಗ್ ಆಗಿ ಅಮೆರಿಕಾಗೆ ಮೋದಿ. ಈ ವೇಳೆ ವಾಣಿಜ್ಯ ಬಿಕ್ಕಟ್ಟು ಸಂಬಂಧ ಮೋದಿ ಟ್ರಂಪ್ ಚರ್ಚೆ ಸಾಧ್ಯತೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಸೇರಿ ಹಲವರ ಜೊತೆ ದ್ವಿಪಕ್ಷೀಯ ಮಾತುಕತೆ ಸೆಪ್ಟೆಂಬರ್ನಲ್ಲಿ ನಡೆಯಲಿದೆ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಮೀಟಿಂಗ್. ಭಾರತ ಮತ್ತು ಅಮೆರಿಕದ ನಡುವೆ ಒಂದು ತರಹದ ಕೋಲ್ಡ್ ವಾರ್ ನಡೀತಾ ಇದೆ, ವ್ಯಾವಹಾರಿಕವಾದ ಕೋಲ್ಡ್ ವಾರ್. ಈ ಹೊತ್ತಲ್ಲಿ ಅಮೆರಿಕದ ಎಲ್ಲ ಸಂಬಂಧಗಳಿಗೂ ಕೂಡ ಭಾರತ ಏನು ತಿಲಾಂಜಲಿ ಇಡಲಿಲ್ಲ. ಭಾರತ ಮತ್ತು ಅಮೆರಿಕ ಮೇಲ್ನೋಟಕ್ಕೆ ಸಂಬಂಧಗಳು ನೆಟ್ಟಿಗಿದೆ. ವ್ಯಾವಹಾರಿಕವಾಗಿ ಡೊನಾಲ್ಡ್ ಟ್ರಂಪ್ನ ಕೆಲ ನಿರ್ಧಾರಗಳ ಬಗ್ಗೆ ವಿರೋಧತೆ ಭಾರತಕ್ಕಿದೆ ಹೊರತಾಗಿ ವ್ಯಾವಹಾರಿಕವಾಗಿ ಭಾರತ ಮತ್ತು ಅಮೆರಿಕ ಆಂತರಿಕ ವ್ಯವಹಾರಗಳಲ್ಲಿ ನೆಟ್ಟಿಗಿದೆ. ಸೈದ್ಧಾಂತಿಕವಾಗಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ತೀರಾ ಸನಿಹಕ್ಕೆ ಬರ್ತಾರೆ. ಸಿದ್ಧಾಂತಗಳನ್ನು ನಾವೇನಾದರೂ ತಾಳೆ ಹಾಕಿ ನೋಡೋದಾದರೆ ಇಬ್ಬರ ಸಿದ್ಧಾಂತವು ತೀರಾ ಹತ್ರ. ಬಣ್ಣ ಬದಲಾಗಿರ್ಬೋದು, ಅದರ ರೂಪಗಳು ಬದಲಾಗಿರ್ಬೋದು, ಆದರೆ ಸೈದ್ಧಾಂತಿಕವಾಗಿ ಎರಡು ಒಂದೇ. ಆದರೆ ಒಂದಷ್ಟು ನಿರ್ಧಾರಗಳು ಭಾರತ ಖಂಡಿಸ್ತು. ಡೊನಾಲ್ಡ್ ಟ್ರಂಪಿನ ನಿರ್ಧಾರಗಳು ಎಲ್ಲರಂತೆಯೂ ಕೂಡ ಭಾರತವನ್ನು ಸುಮಾರಾಗಿ ನೋಡ್ತಾ ಇದ್ದ ಡೊನಾಲ್ಡ್ ಟ್ರಂಪ್. ಅಮೆರಿಕಾದ ಮುದಿಯ ಅಥವಾ ಮತ್ತೇನು ಕರಿತೀರಿ ನೀವು, ಮಾಂಸ ಪರ್ವತ. ಸೊ ಈ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ಅಮೆರಿಕ ಭಾರತ ನಡುವೆ ವಾಣಿಜ್ಯ ಬಿಕ್ಕಟ್ಟಿನ ನಡುವೆ ಈಗ ಒಂದು ಮಹತ್ವದ ಬೆಳವಣಿಗೆ ನಡೀತಾ ಇರುವಂತಹದ್ದು ಏನಂತ ಹೇಳಿದ್ರೆ, ಅಮೆರಿಕ ಪ್ರವಾಸಕ್ಕೆ ಹೊರಟು ನಿಂತಹ ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಮೀಟಿಂಗ್ ಆಗಿ ಅಮೆರಿಕಾಗೆ ನರೇಂದ್ರ ಮೋದಿ ಹೋಗ್ತಾರೆ. ಈ ವೇಳೆ ವಾಣಿಜ್ಯ ಬಿಕ್ಕಟ್ಟು ಸಂಬಂಧ ಮೋದಿ ಮತ್ತು ಟ್ರಂಪ್ ಚರ್ಚೆ ಸಾಧ್ಯತೆ ತಳ್ಳಿ ಹಾಕೋದಕ್ಕಾಗಲ್ಲ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಸೇರಿ ಹಲವರ ಜೊತೆ ದ್ವಿಪಕ್ಷೀಯವಾದಂಥ ಮೀಟಿಂಗ್ ಕೂಡ ನಡೆಯಲಿದೆ. ಸೆಪ್ಟೆಂಬರ್ನಲ್ಲಿ ನಡೆಯಲಿದೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಮೀಟಿಂಗ್. ಸೊ ಅದಕ್ಕೂ ಕೂಡ ಈಗ ಕೌಂಟ್ ಡೌನ್ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.